ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕು. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ವಿಜಯೇಂದ್ರ ಅವ್ರನ್ನ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಂದು ಹೊಸ ನಾಯಕತ್ವ ಕೊಡಬೇಕು, ಯುವ ನಾಯಕತ್ವ ಕೊಡಬೇಕು. ಇನ್ನೂ 25-30 ವರ್ಷ ಮುಂದಾಲೋಚನೆ, ಮುಂದಿನ ಒಂದು 25-30 ವರ್ಷ ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಆಗಬೇಕಂದ್ರೆ ರಾಜ್ಯದ ಅಧ್ಯಕ್ಷ ಮಾಡಿದರು. ಈಗ ಅನಗತ್ಯವಾಗಿ ವಿಜಯೇಂದ್ರ ಟೀಕೆ ಮಾಡಿದರೆ, ಯಡಿಯೂರಪ್ಪನ ಟೀಕೆ ಮಾಡಿದರೆ, ಇದು BJP ಟೀಕೆ ಮಾಡ್ದಂಗೆ, ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ದಂಗೆ. ವಿಜಯೇಂದ್ರ ಅವರು ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಹಿತದೃಷ್ಟಿಯಿಂದ ಮಾಡಿದ್ದು. ಹಾಗಾಗಿ ಅನಗತ್ಯವಾಗಿ ಪ್ರತಿ ದಿವಸ ನಮ್ಮ ಟೀಕೆ ಟಿಪ್ಪಣಿಗಳು, ಹೋರಾಟಗಳು ನೋಡಿ. ಕಾಂಗ್ರೆಸ್ನಲ್ಲಿ ಇವತ್ತು ಭಾಳಷ್ಟು ಇಶ್ಯೂಗಳಿವೆ. ಮೂಡ, ವಾಲ್ಮೀಕಿ ಹಗರಣ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಮೈಸೂರಲ್ಲಿ ನಡೆದಂಥ ಘಟನೆ ನಿನ್ನೆ ಆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಂಥ ಘಟನೆ ಇರ್ಬೋದು. ಅದೇ ಅಲ್ಪಸಂಖ್ಯಾತ ಗುಂಡಗಳು ಬಂದು ದಾರಿಲಿ ಗಲಾಟೆ ಮಾಡ್ತಾರಂದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಈ ಕಾಂಗ್ರೆಸ್ಸಿನ ಸರ್ಕಾರ ಕುಮ್ಮಕ್ಕಿದವು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಭಾಳಷ್ಟು ಇಶ್ಯೂಗಳಿದಾವೆ. ನನಗೆ ಸತ್ಯತೆ ಭಾಳಷ್ಟು ಜನ ಕಾಂಗ್ರೆಸ್ಸಿನ ಮುಖಂಡರುಗಳು, ಶಾಸಕರುಗಳು, ಸಚಿವರು ಭಾಳಷ್ಟು ಜನ ಆತ್ಮೀಯರಿದ್ದಾರೆ. ನಿಮ್ಮ ಒಳಜಗಳಿಂದ ನಮ್ಮ ಯಾವುದೇ ಇಶ್ಯೂಗಳು ಹೊರಗಡೆ ಬರ್ತಾ ಇಲ್ಲ. ಇವತ್ತು ನಿಮ್ಮ BJP ಭಾಳಷ್ಟು ತತ್ವ ಸಿದ್ಧಾಂತ ಯಾಕೆ ಹಿಂಗಾಗ್ತದೆ ಅಂತ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡ್ತಾರೆ. ರಾಜ್ಯದ ಪ್ರಜ್ಞಾವಂತ ಮತದಾರರಂತೂ ಭಾಳಷ್ಟು ನೋವು ಮಾಡ್ಕೊಂಡ್ರೆ, ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಅನಗತ್ಯವಾಗಿ ವಿಜಯೇಂದ್ರನ, ಯಡಿಯೂರಪ್ಪ ಟೀಕೆ ಮಾಡೋದು ಒಳ್ಳೆಯದಲ್ಲ. ನಮ್ಮ ಹೋರಾಟ ಏನಾದರೂ ಕಾಂಗ್ರೆಸ್ ವಿರುದ್ಧವಾಗಿರಬೇಕು, ಕಾಂಗ್ರೆಸ್ ವಿರುದ್ಧವಾಗಿರಬೇಕು. ಇವತ್ತು ಹೇಳ್ತೀವಿ ಕಾಂಗ್ರೆಸ್ ವಿಫಲವಾಗಿದೆ. ಅನಗತ್ಯವಾಗಿ ಟೀಕೆ ಟಿಪ್ಪಣಿ ಯಾರು ಮಾಡಿದ್ರು, ರಾಷ್ಟ್ರೀಯ ನಾಯಕರು ನಾನು ಮಾಡಿದ್ರು, ನಮ್ಮನ್ನು ಹೇಳಿಕೆಗಳನ್ನು ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲ ಹೇಳಿಕೆಗಳನ್ನು ಗಮನಿಸ್ತಾರೆ. ಇದು ಒಂದು ಎಲ್ಲರಿಗೆ, ನಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ. ಒಂದು ನಿಮಿಷ ನೋಟಿಸಿ ನೋಡಿ. ಈಗ ರಾಷ್ಟ್ರೀಯ ನಾಯಕರು ಪ್ರತಿ ದಿವಸ ಎಲ್ಲರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು, ನೋಟಿಸ್ ಕೊಡಬೇಕು. ನಿನ್ನೆ ಕೆಲವರು ಮಾತಾಡ್ತಾರೆ, ಬಿಡೋದು ಕಾಮನ್ ಅಂತಾರೆ. ನಿನ್ನೆ ಭಾಳಷ್ಟು ನಿನ್ನೆ ದಿವಸ 3 ದಿವಸ ಸಮಯನ ಕೊಟ್ಟು ಭಾಳ ಇದು ಗಂಭೀರವಾಗಿದೆ. ಇದ್ರ ಜೊತೆಗೆ ನಾಳೆ 12ನೇ ತಾರೀಕು ನಾವು ಸುಮಾರು 150-200 ಜನ ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ ವಿಧಾನ ಪರಿಷತ್ತಿನ ಮತ್ತು 2023 ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದವರ ಸಭೆಯನ್ನು ಕರೆದ್ವಿ. ನಾಳೆ ದಿವಸ 11 ಗಂಟೆಗೆ ಸಭೆ ಇತ್ತು. ನಿನ್ನೆ ಮೊನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು ನಮ್ಮೆಲ್ಲರಿಗೂ ಕರೆ ಮಾಡಿ ಯಾವುದೇ ಸಭೆಗಳು ನಡೆಸಬಾರಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಸಭೆಯನ್ನು ರದ್ದು ಮಾಡಿದ್ದೀವಿ. ಅದಕ್ಕೋಸ್ಕರ ಮಾಧ್ಯಮದ ಜೊತೆ ಹಂಚಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಬೇರೆ ರೀತಿ ತಪ್ಪು ಸಂದೇಶ ಸಿಗ್ತದೆ. ಅಧ್ಯಕ್ಷ ಹೇಳಿ ಮೇಲೆ ನಮಗೆ ಅಧ್ಯಕ್ಷರ ಹಿತ ಮುಖ್ಯ, ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮುಖ್ಯ. ಅವರು ಅಧ್ಯಕ್ಷರಾಗಿ ನಮಗೆ ಸೂಚನೆ ಕೊಟ್ಟ ಮೇಲೆ ಅದು ಪಾಲಿಸಬೇಕು. ನಾಳೆಯ ಸಭೆಯನ್ನು ರದ್ದು ಮಾಡಿದ್ದೀವಿ. ನಾಳೆ ಸಭೆ ಮುಂದೂಡಿದೆ, ರದ್ದು ಮಾಡಿದ್ದೀವಿ. ಮತ್ತು ರದ್ದು ಮಾಡಿದಿರಾ, ಮುಂದೂಡಿಕೆ ಮಾಡಿದಿರಾ? ಈಗ ರಾಜ್ಯಾಧ್ಯಕ್ಷರು ನಾಳೆ ಯಾವುದೇ ಸಭೆ ಮಾಡಬಂತ ಹೇಳಿದರೆ ನಾವು ಹಾಗಾಗಿ ಮುಂದೂಡಿದ್ವಿ. ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಒಂದು ರೀತಿ ಜೀವಂತ ಶವ ಸರ್ಕಾರ. ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ಕೈ ಜೋಡಿಸಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಾವು ಸೋತಿರ್ಬೋದು,
ನಮ್ಮ ಕ್ಷೇತ್ರಗಳಲ್ಲಿ ನಮ್ಮದೇ ಆದ ವರ್ಚಸ್ಸಿದೆ, ಎಲ್ಲ ಕಡೆ ನಮಗೆ ನಮ್ಮದೇ ಆದ ವರ್ಚಸ್ಸಿದೆ. ರಾಜ್ಯದ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಅಧ್ಯಕ್ಷ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿದ್ದು ಸಂಘಟನೆಗೆ ಕೈ ಜೋಡಿಸ್ತೀವಿ.